ಸೊ ಯಾರಿಗುಂಟು ಯಾರಿಗಿಲ್ಲ. Co-powered by India Gate Basmati Rice, special partner Splash Masala, touch for purity. ಆ ತಾಯಿ ಲಕ್ಷ್ಮಿ ನಿಮಗೂ ಒಲ್ದಿದ್ದಾಳೆ, ನಮಗೂ ಒಲ್ದಿದ್ದಾಳೆ. ಆದ್ರೆ ಇವತ್ತಿನ ನಮ್ಮ ಈ ವಿಶೇಷ ಸಂಚಿಕೆಗೆ ಲಕ್ಷ್ಮಿಯನ್ನ ಒಲಿಸ್ಕೊಂಡು ಜೊತೆಗೆ ಸರಸ್ವತಿಯನ್ನು ಒಲಿಸ್ಕೊಂಡು ಈ ವೇದಿಕೆ ಮೇಲೆ ಬರ್ತಿದ್ದಾವೆ ಗಾನ ಕೋಗಿಲೆಗಳು. ಸೊ ಲೆಟ್ಸ್ ವೆಲ್ಕಮ್ ಸರಿಗಮಪ್ಪ ಜೂರೀಸ್. ಸೂಪರ್ ಸೂಪರ್. ಲಕ್ಷ್ಮಿ ಮೇಡಮ್, ನಮ್ಮ ಯಾರಿಗುಂಟು ಯಾರಿಗಿಲ್ಲ ವರಮಹಾಲಕ್ಷ್ಮಿಯ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸೊ 3 ಜನ ಹೇಳಿ, ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ಆಚರಣೆ ಮಾಡ್ತೀರಿ? ನಮ್ಮಲ್ಲಿ ವ್ರತ ಅಂತ ಏನೂ ಇಲ್ಲ, ಪೂಜೆ ಮಾಡ್ತೀವಿ. ಸಾಯಂಕಾಲ ಕುಂಕುಮ ಕರಿತೀವಿ ಮುತ್ತೈದೆಯರ್ನ. ಹೇಳಿ ಸಂಗೀತ ಮೇಡಮ್. ಅಮ್ಮ ಪೂಜೆ ಮಾಡ್ತಾರೆ ಅಂಡ್ ನನಗ್ ತುಂಬಾ ಇಷ್ಟ ಆಗಿರೋ ಒಬ್ಬಟ್ಟು ಮಾಡ್ತಾರೆ. 3 ಜನ ವರಮಹಾಲಕ್ಷ್ಮಿ ಎಪಿಸೋಡ್ ಬಂದಿದ್ದೀರಾ. ಈಗ 3 ಜನರು ಸೇರಿ ಲಕ್ಷ್ಮೀ ದೇವರಿಗೆ ಹಾಡು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಸ್ ಹೌದು. ರೆಡಿ, 1 2 3 ಸ್ಟಾರ್ಟ್. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ. ಇವ್ರು ಕಾಣಿಸ್ಬಿಡ್ತು ಲಕ್ಷ್ಮಿ, ಅದಕ್ಕೆ ನೋಡಿ ಅಲ್ಲಿ ನಡ್ಕೊಂಡು ಬರ್ತಾರೆ. ಲಕ್ಷ್ಮೀ ಬಾರಮ್ಮ ನಿಮ್ಮ ತಂಡದೊಂದಿಗೆ ನಿಮ್ಮ ಪೋಡಿಯಂಗೆ. ಓಕೆ, ನಮ್ಮ ಸರಿಗಮಪ್ಪ ಜೂರಿಸ್ ಟೀಮ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಈಗ ಮೊದಲನೇ ಟೀಮ್ ಬಂದಾಗಿತ್ತು. ಈಗ 2ನೇ ಟೀಮ್ ಯಾರು ಬರ್ತಿದ್ದಾರೆ ಹೇಳಿದ್ರೆ ಅವರು ಸರಿಗಮಪ ಜೂರಿ ಮೆಂಬರ್ಸ್. ಬರ್ಲಿ ಜೋರ ಚಪ್ಪಾಳೆ. ಸಿಗವಲ್ಲಿ ಕೈಗೆ ವೆಲ್ಕಮ್ ಟು ಯಾರಿಗುಂಟು ಯಾರಿಗಿಲ್ಲ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನಮ್ಮ ಶಶಿಕಲಾ ಅವ್ರ ಮೇಡಮ್ ಅವ್ರ ಬಗ್ಗೆ ನಮ್ಮ ಈ 3 ಜನ ಏನ್ ಹೇಳ್ತಾರೆ ಹೇಳಿ ನೋಡೋಣ. ಇವ್ರ ಬಗ್ಗೆ ಏನಾದ್ರು 1 2 3. ಏನಿದ್ರು ಇವರೇನು ಅಲ್ಲಿ ಕುತ್ಕೊಂಡೆಲ್ಲ ಅಣ್ಣ ಅಣ್ಣ ಅಂತಿರ್ತಾರೆ. ಅದು ಏನಂದ್ರೆ ಯಾರು ನೋಡಿದ್ರು, ಇವಾಗ ನನ್ನ ನೋಡಿದ್ರು ಅಣ್ಣ, ಅವ್ರು ನೋಡಿದ್ರು ಅಣ್ಣ ಅಂತ. So ಅದು ಸ್ಟೈಲ್ ಇದೆಯಲ್ಲ, ಅಣ್ಣ ಅನ್ನೋ ಸ್ಟೈಲ್ ಇದೆಯಲ್ಲ, ಬೇರೆನೆ ಅದು. So ಒಂದ್ಸಲಿ ಅಪ್ಪ ನನ್ಗೆ ಏನ್ ಹೇಳ್ತೀರಿ ಹೇಳಿ. ಅಲ್ಲ, ಅವ್ರಿಗೆ ಹೇಳೋದೇ ಏನ್ ಬೇಕಾಗಿಲ್ಲ, ಅವ್ರ ಹೆಸರಲ್ಲೇ ಅಪ್ಪ. ಅದನ್ನ ಒಂದ್ಸಲ ಸ್ಟೈಲ್ ಆಗಿ ಹೇಳಿ ಅವ್ರಿಗೆ. ಎಲ್ಲರಿಗೂ ಯೂನಿವರ್ಸಲ್ ಅವ್ರಿಗೆ ನಂಗ್ ಬೇಡಪ್ಪ. ಏನಂದ್ರೆ ನಾನು ಮನ್ಸ್ಫೂರ್ತಿಯಾಗೆ ಕರಿತೀನಿ ಎಲ್ಲಾರ್ನು. ಬಟ್ ತನಗೆ ಇನಿಷಿಯಲಿ ತುಂಬಾ ರೇಗಿಸ್ತಾ ಇರ್ತಾರೆ ಪಂಚಮಣ್ಣ. ಪಾಪ ಮೇಕಪ್ ಮಾಡೋನ್ ಎಷ್ಟು ಬೇಜಾರು ಮಾಡ್ಕೊಂಡಿರ್ಬೋದು ಅಂತ. ಅವ್ನು ಟಚ್ ಅಪ್ ಮಾಡಕ್ ಪ್ರೀತಿನೂ ಕೊಡ್ತಾನೆ. ಇವ್ರನ್ನ ಚೆನ್ನಾಗಿ ರೆಡಿ ಮಾಡಿ ಅವ್ನ ಮುಂದೆ ಅಣ್ಣ ವಾಪಸ್ ಹೋಗ್ತಾನೆ ಅವ್ನು. ಅದಕ್ಕೆ ನಾನು ಅವ್ರ ಹತ್ರ ಮಾಡಿಸ್ಕೊಳ್ಳೋದಿಲ್ಲ, ನಾನೇ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಹೌದಾ? ಓಕೆ, ಸೂಪರ್. ನಿಖಿಲ್ ಸರ್ ಅವ್ರೆ, ನೀವು ಯಾವಾಗ್ಲೂ 1 ಮಾರ್ಕ್ ಕಡಿಮೆ ಕೊಡ್ತೀರಂತೆ, ಯಾಕೆ?
ಡೀಟೇಲ್ ಪಾಲಿಸರ್ ಕೂಡ ಹತ್ತು ಕೊಟ್ಟು ನೀವೊಂದು ಮಾರ್ಕ್ ಕಡಿಮೆ ಕೊಡ್ತೀರಂತ ಯಾಕೆ? ಡೀಟೇಲಿಂಗ್ ನೋಡ್ತೀನಿ ಒಂದು ಅಂಶನೂ. ಸೂಪರ್ ಸರ್, ಇದು ಬೇಕು ಸರ್ ನಮ್ಗೆ. Thank you. ಸೂಪರ್ ಸರ್. ಓಕೆ, ಮಾನಸ ಮಲ್ಲ ಅವರೇ, ಅದು ಮಾನಸ ಒಳ್ಳ ಅವರೇ. ಕೊಳ್ಳ ಒಳ್ಳ ಕೊಳ್ಳ ಅಂತಂದ್ರೆ ಪುಣ್ಯ, ಹಳ್ಳ ಅಂದ್ಬಿಟ್ರೆ ಕಷ್ಟ, ಬಿದ್ದೋಗ್ಬಿಡ್ತೀರ ನೀವು. ಇಲ್ಲ ಇಲ್ಲ ಇಲ್ಲ, ನಾವು ಹಳ್ಳದಲ್ಲಿರೋರ್ನ ಸೂಪರ್ ಸೂಪರ್. ಇವತ್ತು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಮಗೆ ಬಹಳ ಖುಷಿ. 3 ಜನ ಗಾನಕೋಗಿಲೆಗಳು. ಸೊ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ತಾಯಿಗೆ ಒಂದು ಹಾಡನ್ನ ಅರ್ಪಣೆ ಮಾಡಬೇಕು. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಸೂಪರ್. ಬನ್ನಿ ಸರ್, ನಿಮ್ ಪೋಡಿಯಂಗೆ ಹೋಗಿ ನಿಂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಬರ್ಲಿ ಜೋರ ಚಪ್ಪಾಳೆ ಫಾರ್ ಸರಿಗಂಪ ಜೂರಿ ಮೆಂಬರ್. ಓಕೆ ಮೈ ಡಿಯರ್ 2 ಜೂರಿ ಮೆಂಬರ್ಸ್, ಎಲ್ರು ಆಟ ಆಡದ ಮೇಲೆ ಪಾಯಿಂಟ್ಸ್ ಕೊಡ್ತಾರೆ, ಆದ್ರೆ ನಾವು ಆಗಲ್ಲ. 2 ಟೀಮ್ಗೂ 3000 ಪಾಯಿಂಟ್ ಮೊದಲೇ ಕೊಡ್ತಿದೀವಿ. ಬರ್ಲಿ ಚಪ್ಪಾಳೆ. ಈ ನಮ್ಮ ಯಾರಿಗುಂಟು ಯಾರಿಗಿಲ್ಲ ಶೋ ಅಲ್ಲಿ ಹೆಚ್ಚು ಪಾಯಿಂಟ್ಸ್ ಕೊನೆವರೆಗೂ ಯಾರು ಉಳಿಸ್ಕೋತಾರೆ ಅವರು ವಿನ್ನರ್ ಆಗ್ತಾರೆ, ಯಾರು ಪಾಯಿಂಟ್ ಅನ್ನ ಕಡಿಮೆ ಇಟ್ಕೋತಾರೆ ಅವರು ಲೂಸರ್ ಆಗ್ತಾರೆ. ಇವತ್ತು ನಮ್ಮ ಯಾರಿಗುಂಟು ಯಾರಿಗಿಲ್ಲ ವಿಶೇಷ ಸಂಚಿಕೆಯಲ್ಲಿ ಮೊದಲನೇ ಸುತ್ತಿನ ಹೆಸರು ಕುರ್ಚಿ ಕಿರ್ಚಿ. ಈಗ ಕುರ್ಚಿ ಮತ್ತು ಕಿರ್ಚಿ ಆಟದ ನಿಯಮಗಳು ಹೇಳ್ಬಿಡ್ತೀನಿ. ಮ್ಯೂಸಿಕ್ ಚೇರ್ ಗೊತ್ತಲ್ಲ ನಿಮ್ಗೆ, ಮ್ಯೂಸಿಕಲ್ ಚೇರ್ ಅದೇ ತರ, ಆದ್ರೆ ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಇದೆ. ಏನಂದ್ರೆ ನೀವು 6 ಜನ ಇದ್ದೀರಿ, ಇಲ್ಲಿ 5 ಚೇರ್ಗಳನ್ನ ಮುಂದ್ಗಡೆ ಇದಾವೆ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಕಣ್ಣಿಗೆ ನಾವು ಬಟ್ಟೆನ ಕಟ್ತೀವಿ. ನೀವು ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ನಾವು ಹಾಕೋ ಸಾಂಗಿಗೆ ಸಣ್ಣದಾಗಿ ನೃತ್ಯ ಮಾಡ್ತಾ ಹೋಗಿ ಹಾರ್ಡ್ ಫಾಸ್ ಆದಾಗ ಹೋಗಿ ಚೇರ್ ಮೇಲೆ ಕುತ್ಕೋಬೇಕು. ಪ್ರತಿ ಒಂದೊಂದು ರೌಂಡಿಗೂ ಒಂದೊಂದ್ ಸತಿ ಒಂದೊಂದು ಚೇರ್ ತೆಗಿತಾ ಬರ್ತೀವಿ. ಯಾವ ಟೀಮಿನ ಸದಸ್ಯರು ಜಾಸ್ತಿ ಈ ಆಟದಲ್ಲಿ ಉಳಿತಾರೋ ಆ ಟೀಮಿನವರು ಗೆಲ್ತಾರೆ. ಕ್ಲಿಯರ್ ಅಲ್ವಾ? ಓಕೆ, ನಮ್ಮ ಲಕ್ಷ್ಮಿ ಮೇಡಮ್ ಅವರು ಬಹಳ ಉತ್ಸಾಹದಲ್ಲಿ ಆಡಕ್ಕೆ ತಮ್ಮ ಟೀಮ್ ಜೊತೆಗೆ ಈಗ ವೇದಿಕೆ ಮೇಲೆ ಬರ್ತಾರೆ. ಬರ್ಲಿ ಜೋರದ ಚಪ್ಪಾಳೆ. ಓಕೆ, ಶಶಿಕಲಾ ಮೇಡಮ್ ಅವರೇ ಬನ್ನಿ. ಈಗ ಕುರ್ಚಿ ಮತ್ತು ಕಿರ್ಚಿ ಆಟವನ್ನ ಶುರು ಮಾಡ್ತಾ ಇದ್ದೀವಿ. ಕೆದ್ರಮೂಳೆ ಸ್ವಾಮಿ ತಗೊಂಡ್ ಬಾ ಕಣ್ಣಿಗೆ ಬಟ್ಟೆನ. ಬರ್ಲಿ ಜೋರ ಚಪ್ಪಾಳೆ. ಶಶಿಕಲಾ ಮೇಡಮ್ ಸಖತ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಎಲ್ಲಿದ್ದೀವಿ? ಚೇರು ಇಲ್ಲ, ಏನು ಇಲ್ಲ ಇಲ್ಲಿ. ಕಾಲ್ಗೂ ಸಿಗ್ತಲ್ಲ. ಸಿಕ್ತಾ? ನಿಖಿಲ್ ಸರ್, ನೀವೇನ್ ಫುಟ್ಬಾಲ್ ಆಡ್ತಿದ್ದೀರಾ? ಇಲ್ಲಿ ಕುತ್ಕೊಳ್ಳೋ, ನಮ್ ಟೀಮ್ ಗೆಲ್ಬೇಕು. ಕುತ್ಕೊಳಕ್ ಸಿಗ್ಬೇಕಲ್ಲಮ್ಮ ಚೇರು. ಲಕ್ಷ್ಮಿ ಮೇಡಮ್ಗೆ ಸಿಕ್ತು ಚೇರು. ನಿಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಚೇರ್ ಸಿಗುತ್ತೆ, ಬೇಗ ಹುಡ್ಕೋಬೇಕು. ಕಮಾನ್ ಸಂಗೀತ. ಗುರುವೇ. ನಮ್ಮ ಸಂಗೀತ ಮೇಡಮ್ ಅವ್ರನ್ನ ಸೋಲನ್ನ ಅನುಭವಿಸಿ ಅವರ ಪೋಡಿಯಂಗೆ ಕಳಿಸುವ ಸಂದರ್ಭ. ಕೆದ್ರಮೂಳೆ ಸ್ವಾಮಿ ಮ್ಯೂಸಿಕ್ ಪ್ಲೀಸ್. ಜೀವನ ತಾರಿ ಪಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು
ಬಾಯಿನ ಹಿಂಗೆ ಮುಖ್ಯ ಮ್ಯಾಲೆ ಕೆಳಗೆ ಅಲ್ಲ ಶಾಶ್ವತ ಯಾವುದು ಇಲ್ಲ ಎಲ್ಲ ಬೇಕಿತ್ತು ಸೊ ಅದಕ್ಕೆ 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 ಅಲ್ಲ ಸಲ್ಲ 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 ಅಯ್ಯಯ್ಯೋ ಎಲ್ಲಪ್ಪ ಚೇರು ಅಯ್ಯಯ್ಯೋ ಏನಪ್ಪ ಇದು ಲಕ್ಷ್ಮಿ ಮತ್ತು ನಿಖಿಲ್ ಅವರಿಗೆ ನಿಖಿಲ್, ಚೇರ್ ನಿಖಿಲ್ ಸಿಕ್ಕಿಲ್ಲ. ನಂತರ? ಬಟ್ ಇರೋ ಒಂದು ಚೇರ್ ಅಲ್ಲಿ ಇಬ್ರಲ್ಲಿ ಯಾರು ಒಬ್ರು ಬಂದು ಕೂತ್ಕೊಳ್ತಾರಂತ ಕುತೂಹಲ ಇದೆ. ವಾವ್ ಸಾರಿ ನಮ್ಮ ಪ್ರೀತಿಯ ಸಂಗೀತ ಮೇಡಮ್ ಅವರು ಈ ಆಟದಲ್ಲಿ ಸೋಲನ್ನ ಅನುಭವಿಸಿ ಮತ್ತೆ ತಮ್ಮ ಪೋಡಿಯಂ ಕಡೆಗೆ ಹೋಗ್ತಾ ಇದೆ. ಬನ್ನಿ ಮೇಡಮ್. ದಯಮಾಡಿ ಎಲ್ರು ಆ ಕುರ್ಚಿಯಿಂದ ಎದ್ದೇಳಿ. ಕೆದರ್ಮೂಳೆ ಸ್ವಾಮಿ ಮ್ಯೂಸಿಕ್ ಪ್ಲೀಸ್. ಒಬ್ಬಾಟಿಗೆ ಹೆಂಗಸ ಒಬ್ಬ ಕ್ವಾಟ್ಲೆ ಸತ್ತೀಸ ಓ ಮೈ ಗಾಡ್ ಚಿಡಿನ್ 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 ಆಡೋ ಉತ್ಸಾಹದಲ್ಲಿ ಸ್ಟೇಜ್ ಬಿಟ್ಟು ಹೋಗ್ಬಿಟ್ಟಿದ್ರು ಮೇಡಮ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬೇಗ ಕೂತ್ಕೊಳ್ಳಿ. ಚೇರಲ್ಲ ಇದು ಏನ್ ನಡೀತಿಲ್ಲ ಈಗ ಶಶಿಕಲಾ ಟೀಮ್ ಇಂದ ಮಾನಸ ಮೇಡಮ್ ಔಟ್ ಆಗ್ತಾರೆ. ಕೆದರ್ಮೋಳಿ ಸ್ವಾಮಿ, ಈಗ ನಿಮ್ಮ ಜೊತೆ 2 ಕುರ್ಚಿ ಇದೆ, 3 ಜನ ಆಟಗಾರರಿದ್ದಾರೆ. ಈ ಆಟದಲ್ಲಿ ಯಾರು ಗೆಲ್ತಾರೆ ನೋಡೋಣ. ಕೆದರ್ಮೋಳಿ ಸ್ವಾಮಿ ಹಾಕು ಮ್ಯೂಸಿಕ್. ಓಕೆ ನಿಖಿಲ್ ಸರ್, ಈ ಆಟದಲ್ಲಿ ಅದ್ಭುತವಾಗಿ ಗೆದ್ದಿಲ್ಲ, ಸೋತಿದ್ದಾರೆ. ಈಗ 2 ತಂಡದಿಂದ 2 ವಿಕೆಟ್ ಅವ್ರವ್ರ ಜಾಗಕ್ಕೆ ಹೋಗಿ ನಿಂತ್ಕೊಂಡಿದ್ದಾರೆ. ಶಶಿಕಲಾ ಮೇಡಮ್ ಮತ್ತು ಪಂಚಮ್ ಸರ್ ಇಬ್ರು ಇದ್ದಾರೆ. ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೋಡೋಣ. ಕೆದರ್ಮೋಳಿ ಸ್ವಾಮಿ, ಸಾಂಗ್ ಪ್ಲೀಸ್. ಕೆದರ್ಮೂಳೆ ಸ್ವಾಮಿ, ಈಗ ಆಟ ಡ್ರಾ ಆಗಿದೆ. ಸೊ ಪ್ಲೀಸ್ ಇನ್ನೊಂದ್ಸಲ ಆಡಾಕಿ ಬರ್ಲಿ ಜೋರ ಚಪ್ಪಾಳೆ.
ಈಗ ಫುಟ್ಬಾಲ್ ಮ್ಯಾಚ್ ತರ ಈ ಆಟ ಹೋಗ್ತಾ ಇದೆ. ಸಾಕವ್ವ, ಕೋಳಿ ಹುಡುಕ್ತಾ ಇದ್ರೆ ಎಲ್ಲಿದೆ ಕೋಳಿ ಅಂತ. ಶಶಿಕಲಮ್ಮ, ಈ ಆಟದಲ್ಲಿ ಸೋತು ಬಿಟ್ಟೆ ಶಶಿಕಲಮ್ಮ. ಎರಡು ಸ್ಪರ್ಧಿಗಳ ಮಧ್ಯೆ ಗೆದ್ದಿದ್ದು ಬೇರೆ ಯಾರಲ್ಲ, ಪಂಚಮ್ ಸರ್. ಸೂಪರ್ ಆಗಿ ಆಟ ಆಡಿದ್ದಾರೆ ನಮ್ಮ ಪಂಚಮ್ ಸರ್ ಮತ್ತು ಶಶಿಕಲಾ ಮೇಡಮ್. ಜೋರಾದ ಚಪ್ಪಾಳೆ. ಈಗ ನಿಮ್ಮ ಸ್ಕೋರ್ ಎಷ್ಟು ಅಂತ ನೋಡೋ ಸಮಯ. ಕೊಟ್ಟಿರೋ 3,000 ಪಾಯಿಂಟ್ ಹಾಗೆ ಉಳಿಸ್ಕೊಂಡು ನಮ್ಮ ಲಕ್ಷ್ಮೀ ಮೇಡಮ್ ಅವರ ಟೀಮ್ ವಿನ್ ಆಗಿದೆ. ಬರ್ಲಿ ಜೋರಾದ ಚಪ್ಪಾಳೆ. ತುಂಬಾ ಸ್ಪೋರ್ಟಿವ್ ಆಗಿ ಆಡಿ 500 ಪಾಯಿಂಟ್ ಕಳ್ಕೊಂಡು ತುಂಬಾ ಮಜಾ ಮಾಡ್ತಿದ್ದಾರೆ. ಆದ್ರೆ ನಿಮ್ಮ ತಿರೋದು 2,500 ಮಾತ್ರ. ಬರ್ಲಿ ಜೋರಾದ ಚಪ್ಪಾಳೆ. ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ ಉಳಿಸ್ಕೊಂಡಿದ್ದಾರೆ, ಎಷ್ಟೆಷ್ಟು ಕಳ್ಕೊಂಡಿದ್ದಾರೆ ಅಂತ ನೋಡೋ ಸಮಯ. ಸೊ ನಮ್ಮ ಲಕ್ಷ್ಮೀ ಮೇಡಮ್ ಅವ್ರ ಅಂಡ್ ಟೀಮ್ ಹಾಗೆ ತಮ್ಮ 3,000 ಪಾಯಿಂಟ್ ಉಳಿಸ್ಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ. ಅಂಡ್ ನಮ್ಮ ಶಶಿಕಲಾ ಮೇಡಮ್ ಟೀಮ್ ನೀವು 500 ಕಳ್ಕೊಂಡು 2,500 ಪಾಯಿಂಟ್ ನ ಉಳಿಸ್ಕೊಂಡಿದ್ದೀರಾ. ಬರ್ಲಿ ಅವ್ರಿಗೂ ಜೋರಾದ ಚಪ್ಪಾಳೆ. ಸೊ ಇವತ್ತಿನ ವರಮಹಾಲಕ್ಷ್ಮಿ ವಿಶೇಷ ಸಂಚಿಕೆಯಲ್ಲಿ 2ನೇ ರೌಂಡ್ಗೆ ಹೋಗುವ ಸಮಯ. 2ನೇ ಗೇಮಿನ ಹೆಸರು ಡಬ್ಬಾ ಗೇಮ್. ಓಕೆ, ಈಗ ಈ ಡಬ್ಬಾ ಗೇಮ್ ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ. ಬಹಳ ಸ್ಪಷ್ಟವಾಗಿ 6 ಜನ ಕೇಳಿಸ್ಕೊಳ್ಳಿ. ಈ ಟೀಮ್ ಇಂದ ಒಬ್ರು ಬಂದು ಇಲ್ಲಿ ಆಟ ಆಡ್ತೀರಿ, ಆ ಟೀಮ್ ಇಂದ ಒಬ್ರು ಬಂದು ಆಟ ಆಡ್ತೀರಿ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ 4 ಡಬ್ಬಗಳನ್ನ ಇಟ್ಟಿದ್ದೀವಿ. ಸೊ 4 ಡಬ್ಬಾದಲ್ಲಿ ಜಲಚರಗಳು ಅಥವಾ ಜೀವಂತ ಇರುವ ಪ್ರಾಣಿಗಳು, ನಿಂತಿರುವ ವಸ್ತುಗಳು, ಓಕೆ, ಏನಾದ್ರೂ ಇರಬಹುದು. ಸೊ ಅದನ್ನ ನೀವು ಮುಟ್ಟಿ ಫೀಲ್ ಮಾಡಿ ಅದು ಏನು ಅಂತ ಯಾರು ಹೇಳ್ತೀರಿ ಆ ಟೀಮ್ ನವರು ಪಾಯಿಂಟ್ಸ್ ಅನ್ನ ಉಳಿಸ್ಕೋತಾರೆ. ಯಾರು ಕಡಿಮೆ ಹೇಳ್ತೀರಿ ಅವ್ರ ಪಾಯಿಂಟ್ ಅನ್ನ ಕಡಿತ ಮಾಡ್ಕೊಳ್ತೀರಿ. ಈಗ ನಿಮ್ಮ ಮುಂದೆ 4 ಬಾಕ್ಸ್ ಇರುತ್ತೆ. 4 ಬಾಕ್ಸ್ ಅಲ್ಲಿ ಮೊದಲನೇ ಒಂದು ತಂಡದಿಂದ ಒಬ್ಬರು ಬಂದು ಏನಿದೆ ಅಂತ ಮುಟ್ಟಿ ಫೀಲ್ ಮಾಡಿ ಅದೇನು ಅಂತ ಹೇಳ್ತಾರೆ. ಈಗ ನಮ್ಮ ಲಕ್ಷ್ಮೀ ಮೇಡಮ್ ಅವ್ರ ಟೀಮ್ ಇಂದ ಬರ್ತಿದ್ದಾರೆ ಸಂಗೀತಾ ಮೇಡಮ್. ಶಶಿಕಲಾ ಮೇಡಮ್ ಟೀಮ್ ಅವರಿಂದ ಯಾರು ಬರ್ತಿದ್ದಾರೆ ಹೇಳಿದ್ರೆ ಟೀಮಿನ ಕ್ಯಾಪ್ಟನ್ ಶಶಿಕಲಾ ಮೇಡಮ್ ಬರ್ತಿದ್ದಾರೆ. ಕಡ್ಲಿ ಜೋರ ಚಪ್ಪಾಳೆ. ಸೊ ಈಗ ಸಂಗೀತ ಮೇಡಮ್ ಅವರು ಬಂದಿದ್ದಾರೆ, ಶಶಿಕಲಾ ಮೇಡಮ್ ಅವರು ಬಂದಿದ್ದಾರೆ. ಈಗ ನೀವೇ ಡಿಸ್ಕಸ್ ಮಾಡ್ಕೊಳ್ಳಿ, ಯಾರು ಮೊದ್ಲು ಆಡ್ತೀರಾ? ಸಂಗೀತ ಇಲ್ಲ, ನೀವು ಹೀಗೆ ಜಗಳ ಮಾಡ್ತಿದ್ದೀರಂತ ಗೊತ್ತು. ಅದಕ್ಕೆ ನಾವು ಶಶಿಕಲಾ ಮೇಡಮ್ ಅವ್ರನ್ನೇ ಆಯ್ಕೆ ಮಾಡಿದ್ದೀವಿ. ಬರ್ಲಿ ಜೋರ ಚಪ್ಪಾಳೆ. ಶಶಿಕಲಾ ಅವರು ಆಡೋವರೆಗೂ ಸಂಗೀತ ಅವರು ಆಚೆ ಇರ್ತಾರೆ. ಸೊ ಕೆದರ್ಮೋಳಿ ಸ್ವಾಮಿ ಸಂಗೀತ ಅವ್ರನ್ನ ಆಚೆ ಕರ್ಕೊಂಡು ಹೋಗಮ್ಮ. ಶಶಿಕಲಾ ಮೇಡಮ್ ಅವ್ರನ್ನ ಫಸ್ಟ್ ಬಾಕ್ಸ್ ಹತ್ರ ಕರ್ಕೊಂಡು ಹೋಗೋಣ. ಅದ್ರ ಜೊತೆಗೆ ನಮ್ ಪೋಡಿಯಂ ಅಲ್ಲಿರೋ 4 ಕಂಟೆಸ್ಟೆಂಟ್ಸ್ ಕಣ್ಣಲ್ಲಿರೋ ಬಟ್ಟೆನ ತೆಗಿಬೇಕು. ನಾನು ಫಸ್ಟ್ ಬಾಕ್ಸ್ ಅನ್ನ ಓಪನ್ ಮಾಡ್ತೀನಿ. ಮೊದಲನೇ ಬಾಕ್ಸ್ ಓಪನ್ ಮಾಡಿ. ಸ್ಟಾರ್ಟ್. ಶಶಿಕಲಾ ಮೇಡಮ್ ಅವರೇ, ನಿಮ್ಮ ಟೈಮ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸರ್ ಮುಟ್ಲೇಬೇಕಾ ಸರ್? ಒಂದ್ಸತಿ ಪ್ರಾಣಿನ ಏನು ಸರ್? ಅನಿಮಲ ಏನು ಸರ್? ನೋಡಿ ಕೆಳಗಡೆಯಲ್ಲಿ ಹೋಲ್ ಇದೆ ನೋಡಿ, ಇದ್ರೊಳಗೆ ಕೈ ಹಾಕಿ. ಹೋಲ್ ಮಧ್ಯೆ ನೀವು ಪ್ರೆಸ್ ಮಾಡ್ಬೇಕು, ಅದು ಒಳಗೆ ಹೋಗಿದೆ ಕೈ. ಏನಾಗಲ್ಲ, ಆಗುತ್ತೆ ಸರ್. ಹಾವು ಆ ಥರ ಚೇಳು ಆ ಥರದ್ದು ಇಲ್ಲ ಸರ್. ಏನಿರಲ್ಲ, ಏನಿರಲ್ಲ, ಧೈರ್ಯವಾಗಿ ಆಡಿ. ಮೊಟ್ಟೆ ನಾನ್ ವೆಜ್ ಆ ಥರದ್ದೇನಿಲ್ಲ ಸರ್. ಏನಾಗಲ್ಲ, ನಾನಿದ್ದೇನೆ. ಬೇಕಾದ್ರೆ ಒಂದ್ಸರಿ ಕೈ ನಾನು ಹೊರಗಡೆ ಹಾಕಿಸ್. ಸರ್ ನಂಗೆ ಕೈ ಹಾಕಕ್ಕೆ ಭಯ ಆಗ್ತದೆ ಸರ್. ಪ್ಲೀಸ್ ಬಿಟ್ಬಿಡಿ ಸರ್.
ಏನಾಗಲ್ಲ. ಸರ್ ನಂಗೆ ಭಯ ಆಗ್ತದೆ ಸರ್, ಬೇಡ ಸರ್, ಬಿಟ್ಬಿಡಿ ಸರ್. ಏನಾಗಲ್ಲ ಏನಾಗಲ್ಲ. ನೋಡಿ ಇನ್ನೊಂಚೂರು ಕೆಳಗಡೆ, ಇನ್ನೊಂಚೂರು ಕೆಳಗಡೆ ಸಿಗುತ್ತೆ. ಮುಳ್ ತರ ಇದೆ, ಮುಳ್ ತರ ಇದೆ ಸರ್, ಮುಳ್ ತರ ಇದೆ. ಏನ್ ಮುಳ್ಳು ಅಂದ್ಯಾ? ಆರಾಮ್ಸೆ ನೋಡಿ, ಆರಾಮ್ಸೆ ನೋಡಿ. ಎಲ್ಲ ಇದು ಫ್ರೂಟ್ ಫ್ರೂಟ್ ಫ್ರೂಟ್. ಯಾವ ಫ್ರೂಟ್? ಯಾವ ಫ್ರೂಟು? ಲೀಚಿ. ಓಕೆ, ಲಿಚಿ ಅಂತ ಲಾಕ್ ಮಾಡ್ತಿದ್ದೀವಿ. ಈಗ 2ನೇ ಬಾಕ್ಸ್ ಹತ್ರ ಹೋಗ್ತಿದ್ದೀವಿ. ಸರ್ ಏನೋ ಮೆತ್ತಗಿದೆ ಸರ್. ಸರಿ ಬನ್ನಿ ಬನ್ನಿ ಬನ್ನಿ. ಇನ್ನೊಂದ್ಸಲ ಮುಟ್ಟಿ ಏನಿದೆ ಅಂತ ಹೇಳಿ. ಇನ್ನ ಏನು ಅನಿಮಲ್ ಇದೆ ಅಂದ್ರೆ ಏನ್ ಬಂದಿದೆ? ಯಾವ್ದು ಅನಿಮಲ್ ಇದೆ, ಸಿಗಿದೆ. ಅದು ಸೆಕೆಂಡ್ ಟೈಮ್ ಕೈ ಹಾಕ್ದಂಗೆ ಹೀಗೆ ಮಾಡ್ತು. ಓಕೆ, ಇನ್ನೊಂದ್ಸಲ ಕೈ ಹಾಕಿ. ಇಲ್ಲ ಸರ್ ಪ್ಲೀಸ್. ಓಕೆ, ನೀವೇನಂತ ಫ್ರೀಸ್ ಮಾಡ್ತೀರಾ? ಸ್ನೇಕ್ ಇರ್ಬೇಕು. ಓಕೆ, ಶಶಿಕಲಾ ಮೇಡಮ್ ಅವರು ಸೆಕೆಂಡ್ ಬಾಕ್ಸ್ ಅಲ್ಲಿ ಸ್ನೇಕ್ ಇದೆ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಈಗ 3ನೇ ಬಾಕ್ಸಿಗೆ ಹೋಗೋ ಸಮಯ. ಸರ್ ಇನ್ನೆರಡು ಬಾಕ್ಸ್ ಬೇರೆಯವ್ರ ಕೈಲಿ ಬಿಡಿಸ್ಬಿಡಿ ಸರ್. ಸರ್ ಯಾವ್ದೋ ಪ್ರಾಣಿದು ಬಾಲ ಇರ್ಬೇಕು ಸರ್. ಓಕೆ, ಶಶಿಕಲಾ ಮೇಡಮ್ ಅವರು ಯಾವ್ದೋ ಪ್ರಾಣಿದು ಬಾಲ ಇದೆ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಈಗ 4ನೇ ಬಾಕ್ಸಿಗೆ ಹೋಗೋಣ. ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್. ಬಿಟ್ಬಿಟ್ರೆ ಎಲ್ಲಿಗೆ ಹೋಗ್ತೀರಾ? ಪೋಡಿಯಂಗೆ ಹೋಗ್ಬಿಡ್ತೀನಿ. ಪೋಡಿಯಂ ಹೋಗಿ ಏನ್ ಮಾಡ್ತೀರಾ? ಸೋತ್ರು ಪರವಾಗಿಲ್ಲ, ನಂಗೆ ಇದೆಲ್ಲ ಮುಟ್ಟಿಸ್ಬೇಡಿ ಅಯ್ಯೋ, ಸರ್. ಇವರು ಸೋತ್ರು ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಕಳೆಗೆ ಒಂಚೂರು ಕಳೆ ಕೈ ಹಾಕಿ. ನೀವು ಕೆಳಗೆ ಕೆಳಗೆ ಅಂದ್ರೆ ನನ್ಗೆ ಇನ್ನೂ ಭಯ ಆಗುತ್ತೆ ಸರ್. ಕೆಳಗೆ ಕೆಳಗೆ. ಅಯ್ಯೋ ಇದು ಏನೋ ಮೆತ್ತಗಿದೆ ಸರ್. ಓಕೆ ಓಕೆ, ನಿಮ್ಮ ಈ ಸಿಚುವೇಶನ್ ಅಲ್ಲಿ ಒಂದ್ ಯಾವ್ದಾದ್ರು ಚೆನ್ನಾಗಿರೋ ಹಾಡ್ ನೀನು ನನ್ಗೋಸ್ಕರ ಆಡ್ಬೇಕು. ಆಲೋಚನೆ ಆರಾಧನೆ ಎಲ್ಲ ನಿಂದೇನೆ, ವಾರೆ ವಾ ವಾ ವಾ. ಆಲಾಪನೆ ಆಕರ್ಷಣೆ ಎಲ್ಲ ನೀನೇನೆ. ಏನೋ ಸ್ಪಾಂಜು ಸರ್. ಸ್ಪಾಂಜು. ಓಕೆ, ಇದನ್ನು ಫ್ರೀಸ್ ಮಾಡ್ಲಾ? ಓಕೆ, ಶಶಿಕಲಾ ಮೇಡಮ್ ಅವರು 4ನೇ ಬಾಕ್ಸ್ ಅಲ್ಲಿ ಸ್ಪಾಂಜಿ ಅಂತ ಬ್ಲಾಕ್ ಮಾಡ್ತಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಶೋ ಅಲ್ಲಿ ಈ ರೌಂಡ್ ಅಲ್ಲಿ ಏನಿದೆ ಅಂತ ಇಲ್ಲೇ ಅವರ ಕಣ್ಣಿನ ಬಟ್ಟೆನ ಬಿಚ್ಚಿ ತೋರಿಸ್ತಿದ್ವಿ. ಅವರು ಸಿಕ್ಕಾಪಟ್ಟಿ ಭಯ ಪಟ್ಟಿದ್ದಾರೆ. ಸೊ ಅದಕ್ಕೆ ನಿಜವಾಗ್ಲೂ ಇಲ್ಲಿ ಏನಿದೆ ಒಂದ್ಸತಿ ನೋಡ್ಬಿಡೋಣ. ಮೊದಲನೇ ಬಾಕ್ಸ್ ಇಂದ ಬನ್ನಿ, ಮುಂದ್ಗಡೆ ನಿಲ್ಲಿ, ಬನ್ನಿ. ಏನೇನಿದೆ ಅಂತ. ಶಶಿಕಲಾ ಮೇಡಮ್ ಅವರೇ ಬನ್ನಿ, ನೋಡಿ ಏನಿದೆ ಅಂತ. ನೀವ್ ಹೇಳಿದ್ದು ಲಿಚ್ ಅಂತ, ಹೌದಾ? ಎಸ್, ಬರ್ಲಿ ಜೋರದ ಚಪ್ಪಾಳೆ. ಈಗ 2ನೇ ಬಾಕ್ಸ್ ಅಲ್ಲಿ ಆವಿದೆ ಅಂತ ಲಾಕ್ ಮಾಡಿದ್ರಿ, ಅದೇನು ಅಂತ ನೋಡೋಣ ಬನ್ನಿ. ನೀವು ಹೇಳಿ ಏನಾದ್ರು. ಯಾವ್ದೋ ಹಿಟ್ಟು. 3ನೇ ಬಾಕ್ಸ್ ಅಲ್ಲಿ ಯಾವ್ದೋ ಪ್ರಾಣಿ ಬಾಲ ಇದೆ ಅಂತ ಹೇಳಿದ್ರಿ, ತೋರಿಸ್ಲಾ? ತೋರಿಸಿ ಸರ್. 3ನೇ ಬಾಕ್ಸ್ ಅಲ್ಲಿ ಏನಿದೆ? ಅಯ್ಯೋ, 4ನೇ ಬಾಕ್ಸ್ ಅಲ್ಲಿ ಸ್ಪಾಂಜ್ ಇದೆ ಅಂತ ಹೇಳಿದ್ರು. ಸೊ ಏನಿದೆ ಅಂತ ನೋಡೋ ಸಮಯ. ನೋಡಿ. ಅಯ್ಯೋ, ಈಗ ನಮ್ಮ ಸಂಗೀತ ಅವ್ರನ್ನ ಕಳಿಸ್ಕೊಡು ಕೆದ್ರಮೋಳಿ ಸ್ವಾಮಿ. ಓಕೆ, ಈಗ ನಿಮ್ಮ ಸಮಯ ಶುರುವಾಗ್ತಿದೆ. 3, 2, 1 ಸ್ಟಾರ್ಟ್. ಎದುರುಬೇಡಿ ಸಂಗೀತ ಅವರೇ, ಬೇಡ ನೋಡಿ. ಎದುರುಬೇಡಿ, ಆರಾಮ್ಸೆ ಆಡಿ, ಏನಾಗಲ್ಲ, ತೊಂದರೆ ಆಗಲ್ಲ. ಏನಾದ್ರು
ಲಾಸ್ಟ್ 10 ಸೆಕೆಂಡ್ ಕೊಡ್ತೀವಿ. 10, 9, 8, 7, 6, 5, 4, ನಂಗೆ ನಿಜವಾಗೂ ಗೊತ್ತಿಲ್ಲ. 2, 1. ಹಾಗಾದ್ರೆ ಗೊತ್ತಿಲ್ವಾ? ಗೊತ್ತಾಗ್ಲಿಲ್ಲ. ಓಕೆ, ಫಸ್ಟ್ ಬಾಕ್ಸ್ ನ ಸಂಗೀತ ಮೇಡಮ್ ಅವರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ಹೇಳಿ ಬನ್ನಿ ಸಂಗೀತ ಮೇಡಮ್ ಅವರೇ. ಏನು ಗೋಧಿ ಹಿಟ್ಟರ ಇದದು. ಏನ್ ಗೋಧಿ ಹಿಟ್ಟೆ ಇದು. ಓಕೆ, ಫ್ರೀಸ್ ಮಾಡ್ಲಾ? ಓಕೆ, ಸಂಗೀತ ಮೇಡಮ್ ಅವರು ಸೆಕೆಂಡ್ ಬಾಕ್ಸ್ ಅಲ್ಲಿ ಗೋಧಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಸೊ ಗೋಧಿಟ್ನ ಫ್ರೀಸ್ ಮಾಡ್ತಿದೀವಿ. ಈಗ 3ನೇ ಬಾಕ್ಸ್ಗೆ ಹೋಗ್ತಿದೀವಿ. ಬೇಡ ಪ್ಲೀಸ್, ನನ್ ಬಿಟ್ಬಿಡಿ ಇದನ್ನ. ಏ ನೋಡಿ ಅಲ್ಲಿ ಪ್ಲೀಸ್, ಅದು ನನ್ ಸ್ನೇಕ್ ಅಂತ ಯಾರು ಸೌಂಡ್ ಮಾಡ್ತಿಲ್ಲ. ಅವ್ರು ಉಸ್ ಅಂತ ಸೌಂಡ್ ಮಾಡ್ತಿದಾರೆ ಎಲ್ಲರೂ. ದಯವಿಟ್ಟು ಯಾರು ಉಸ್ ಸೌಂಡ್ ಮಾಡ್ಬೇಡ್ರಪ್ಪ. ಯಾರು ಎಲ್ಲ ಬರ್ಕ್ ದುರ್ಕ್ ಅಂತ ಸೌಂಡ್ ಮಾಡಿ, ಉಸ್ ಸೌಂಡ್ ಮಾಡ್ಬಿಡಿ. ಬೆಕ್ಕುನೋ ನಾಯಿನೋ ಬೆಕ್ಕು. ಓಕೆ, ಬೆಕ್ಕು ಅಂತ ಲಾಕ್ ಮಾಡ್ತೀರಾ? ಪಕ್ಕನಾ? ಅಲ್ಲ, ಇನ್ನೊಂದ್ಸಲ ಟ್ರೈ ಮಾಡ್ತೀರಾ? ಓಕೆ, ಟ್ರೈ ಮಾಡಿ. ಮೂತಿ ಆ ಕಡೆ ಇಟ್ಕೊಳ್ಳಿ ಪ್ಲೀಸ್. ನಾನ್ ಹೇಗಮ್ಮ ಮೂತಿ ಆ ಕಡೆ ಇಟ್ಕೊಳ್ಳೋದು? ಅದ್ ಬಂದ್ ಕಚ್ಬಿಟ್ರೆ ನನ್ಗೆ. ಕಚ್ಚಿ ಬಿತ್ತಿದ್ರೆ ನಾವು ಇದು ಪ್ಲಾಸ್ಟರ್ ಹಾಕ್ತೀವಿ ಕೈಗೆ. ನೀರು ಏನಿದು? ನಾಯಿ ಚಿಚ್ಚಿ ಮಾಡಿತ್ತು. ಏನಿರ್ಬೋದು ಹಾಗಾದ್ರೆ? ಅವಾಗ ಫರ್ ಇತ್ತು, ಮೋಸ ಮಾಡಿದ್ರಿ ಏನೋ. ಫರ್ ಅಂತ ಫ್ರೀಸ್ ಮಾಡ್ಲಾ? ಓಕೆ, ಸಂಗೀತ ಮೇಡಮ್ ಅವರು 3ನೇ ಬಾಕ್ಸ್ ಅಲ್ಲಿ ಫರ್ ಇದೆ ಅಂತ ಫ್ರೀಸ್ ಮಾಡ್ತಿದ್ದಾರೆ. ಈಗ 4ನೇ ಬಾಕ್ಸ್ ಇಗೋಣ. ಬನ್ನಿ ಮೇಡಮ್, ಬನ್ನಿ. ಬೇಡ, ನಾನು ಮಾಡೋದಿಲ್ಲ. ಪ್ಲೀಸ್ ಪ್ಲೀಸ್ 4ನೇ ಬಾಕ್ಸ್ ಅಲ್ಲಿ ಟ್ರೈ ಮಾಡಿ. ಒಂದ್ಸಲ ಒಳಗೆ ಹಾಕಿ ಬರುತ್ತೆ. ಹಾಕಿ ನೋಡಿ. ಎದುರುಬೇಡಿ. ಏನಂತ ಲಾಕ್ ಮಾಡ್ತೀರಾ? ಏನದು ಅಷ್ಟು ಸೈ ಹೋಗಿದೆ ಅದು. ಓಕೆ, ಈಗ ನೀವು ಅದನ್ನ ಮುಟ್ಟಿ ಆಗಿದೆ ಏನು ಅಂತ ಲಾಕ್ ಮಾಡಿ. ಏನಂತ ಹೇಳಿ? ಫಿಶಾ? ಸಂಗೀತ ಮೇಡಮ್ ಅವರು 4ನೇ ಬಾಕ್ಸ್ ಅಲ್ಲಿ ಫಿಶ್ ಇದೆ ಅಂತ ಲಾಕ್ ಮಾಡ್ತಿದ್ದೀವಿ. ಓಕೆ, ಈಗ ಬನ್ನಿ ನಿಮ್ಮ ಪೋಡಿಯಂಗೆ ಹೋಗೋಣ. ಎಲ್ಲ ಸರಿ ಇದೆ ಅಂತ ಒಂದ್ಸಲ ನಿಮ್ ಕಣ್ ಬಿಟ್ಟು ನೋಡ್ಕೊಳ್ಳಿ. ಎಲ್ಲ ತಪ್ಪು ಗೊತ್ತು. ನಮ್ಮ ಲಕ್ಷ್ಮಿ ಮೇಡಮ್ ಅವರ ಟೀಮಿನ ಸಂಗೀತ ಅವರು 1 ಬಾಕ್ಸ್ ಅಲ್ಲಿ ಸರಿಯಾಗಿದೆ ಅಂತ ಗೆಸ್ ಮಾಡಿದ್ದಾರೆ. ಸೊ ಅದು ಹಿಟ್ಟು. ಸೊ 1 ಪಾಯಿಂಟ್ ಅವ್ರಿಗೆ ಹೋಗುತ್ತೆ. ಈಗ ನಮ್ಮ ಶಶಿಕಲಾ ಮೇಡಮ್ ಅವರು ಈ 4 ಬಾಕ್ಸ್ ಅಲ್ಲಿ 1 ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಈ ರೌಂಡ್ ಅಲ್ಲಿ 2 ಟೀಮು ಪಾಯಿಂಟ್ಸ್ ಕಳ್ಕೊಳ್ಳದೆ ಟೈ ಆಗಿದೆ. ಲಕ್ಷ್ಮಿ ಮೇಡಮ್ ಅವ್ರ ಟೀಮ್ ಅಲ್ಲಿ ಇದೆ 3000 ಪಾಯಿಂಟ್ಸ್. ಶಶಿಕಲಾ ಮೇಡಮ್ ಅವ್ರ ಟೀಮ್ ಅಲ್ಲಿ 2500 ಪಾಯಿಂಟ್. ಈಗ ನಮ್ಮ 3ನೇ ರೌಂಡಿಗೆ ಬಂದಿದೀವಿ. ಈ 3ನೇ ರೌಂಡಿನ ಹೆಸರು ಬುಡುಬುಡುಕೆ ನಿಮ್ಮ ಬುಡುಕೆ. ಈ ಬುಡುಬುಡುಕೆ ನಿಮ್ಮ ಬುಡುಕೆ ಸೆಗ್ಮೆಂಟಿನ ರೂಲ್ಸ್ ಹೇಳ್ಬಿಡ್ತೀನಿ. ಬಹಳ ಸಿಂಪಲ್. ನಾವು ಒಂದು ಕೈಯಲ್ಲಿ ಚಂಬ್ ಹಿಡ್ಕೊಂಡಿರ್ತೀವಿ. ಈ ಚಂಬಲ್ಲಿ 2 ಡೈಸ್ ಇರುತ್ತೆ. ಈ ಡೈಸ್ ಅನ್ನ ಈ ಚಂಬಲ್ ಹಾಕಿ ಅಲ್ಲಾಡಿಸಿ ಇಲ್ಲಿ ಕೌಚ್ ಹಾಕ್ತಿವಿ. ಅವಾಗ ಯಾರಿಗೆ ಕಡಿಮೆ ಕೌಂಟ್ ಬರುತ್ತೆ ಅವರು ವಿನ್ನರ್, ಯಾರಿಗೆ ಜಾಸ್ತಿ ಕೌಂಟ್ ಬರುತ್ತೆ ಅವ್ರು ಲೂಸರ್. ಸೊ ಜಾಸ್ತಿ ಕೌಂಟ್ ಯಾರಿಗೆ ಬಂದಿರುತ್ತೆ ಅವರು ಕಡಿಮೆ ಕೌಂಟ್ ಬಂದವ್ರ ಹತ್ರ 4 ಬಕೆಟ್ ಅಲ್ಲಿ ಯಾವ್ದು ಬೇಕಾದ್ರೂ ತಮ್ಮ ತಲೆ ಮೇಲೆ ಹಾಕ್ತಾರೆ. ಓಕೆ, ನಾನು ಮೊದಲನೇದಾಗಿ ನಮ್ಮ ಲಕ್ಷ್ಮಿ ಅಂಡ್ ಟೀಮ್ ಅವರಿಂದ ಕರಿತಾ ಇದ್ದೀನಿ ಪಂಚಮ ಸರ್. ಹಾಗೆ ನಮ್ಮ ಶಶಿಕಲಾ ಅಂಡ್ ಟೀಮ್ ಇಂದ ಕರಿತಾ ಇದ್ದೀವಿ ನಿಖಿಲ್ ಸರ್. ಚಪ್ಪಾಳೆ. ಈಗ ನಿಮ್ ಪರವಾಗಿ ನಾನು ಡೈಸ್ ಹಾಕ್ತಿದ್ದೀನಿ. ಬುಡುಕೆ ಯಾರೋ ಬುಡಕ್ಕೆ ನೋಡಿ. ಇವ್ರ ಕೈ ತುಂಬಾ ಕೆಡಗೈ. ಇಲ್ಲಿ ಬಂದಂತವ್ರು ಎಲ್ರಿಗೂ ಬಕೆಟ್ ಎಲ್ಲ ಸುರಿಸಿ ಕಳಿಸಿದ್ದಾರೆ. ಇವ್ರು ಬಂದ್ರೆ ಸಾಕು ಶನಿ ಹೆಗಲ್ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಂಗೆ ನಿಮ್ ಹೆಗಲ್ ಮೇಲೆ ಏರ್ ಕೂತ್ಕೋತಾರೆ. ತೊಂದ್ರೆ ಇಲ್ವಾ? ಅಖಾಡಕ್ಕೆ ಇಳಿದಾಗೋಗಿದೆ.
ಎಲ್ಲದಕ್ಕೂ ತಯಾರಿ. ಬರ್ಲಿ ಚಪ್ಪಾಳೆ. ಬುಡಕ್ಕೆ ಯಾರು ಬುಡಕ್ಕೆ. ಓಕೆ 6+2 8 ಬಂದಿದೆ. ನಮ್ಮ ಪಂಚಮ ಸರ್ ಪರವಾಗಿ ನಾನು ಹಾಕ್ತಿದ್ದೀನಿ ಬುಡಕ್ಕೆ ಯಾರ ಬುಡಕ್ಕೆ. ಯಸ್ 3+2 5. ಸೊ ಇಲ್ಲಿಗೆ ನಾನು ಮುಂಚೆ ಏನ್ ಹೇಳಿದ್ದೆ, ಇವ್ರದ್ದು ಕೆಳಗೆ ಶನಿ ಹೆಗಲೇರಿದೆ ನಿಮಗೆ. ವಿನ್ ಆಗಿರೋ ಪಂಚಮ್ ಸರ್ ನಿಖಿಲ್ ಅವರಿಗೆ ಈ 4 ಬಕೆಟ್ ಅಲ್ಲಿ ಯಾವ್ದನ್ನ ಸುರಿತೀವಿ? 1 2 3 4 1 2 3 4 ವೈಟ್. ಬರ್ಲಿ ಚಪ್ಪಾಳೆ. ದೋಸೆ ಐಟಮ್ ಚೂಸ್ ಮಾಡಿದ್ದಾರೆ. ಪಂಚಮ್ ಸರ್ ಟೈಮ್ ಶುರು ಆಗ್ತಿದೆ ಈಗ. ತಲೆ ಮೇಲೆ ಹಾಕಿ, ಮುಖ. ವೈಟ್ ವಾಶ್ ಆಗ್ತಿದೆ ನಿಖಿಲ್ ಸರ್. ಈ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇದೆ? ದೋಸೆ ಇಟ್ಟು ಇಷ್ಟೊಂದಿದ್ದು ದೋಸೆ ಮಾಡ್ಕೊಂಡು ತಿನ್ನಕ್ ಆಗ್ತಿಲ್ವಲ್ಲ ಅನ್ಸ್ತದೆ. ಸೂಪರ್ ಆಗಿ ಅನಿಸಿದೆ. ಹಿಂಗೆ ಅನ್ಸ್ಬೇಕು. ಓಕೆ ಫಸ್ಟ್ ರೌಂಡ್ ಅಲ್ಲಿ ನಮ್ ಪಂಚಮ್ ಸರ್ ಅವ್ರು ಗೆದ್ದಿದ್ದಾರೆ. ಈಗ ಸೆಕೆಂಡ್ ರೌಂಡ್ ಆಡೋಣ. ಈಗ ನಿಮ್ ಪರವಾಗಿ ನಾನೇ ಹಾಕ್ಲಾ? ಹಾಕ್ಬಿಡಿ ನೀವು. ಓಕೆ ಬುಡಕ್ಕೆ ಯಾರ ಬುಡಕ್ಕೆ. ಟಾಂಗ್ ಟಡಾಂಗ್. 9 ಕೌಂಟು. ನಾನೇನ್ ಹೇಳಿದೆ ನಿಮಗೆ, ಅವನು ಶನಿ ಹೆಗಲೇ ಇರ್ತಾನೆ. ಹೆಗಲು ಏರ್ದ ಅಂದ್ರೆ ಬಿಡಲ್ಲ. ಓಕೆ ಈಗ ಶನಿ ನೋಡೋಣ, ನಿನ್ನ ಹಾಕೋಣ. ರೆಡಿ. ಬುಡಕ್ಕೆ ಯಾರ ಬುಡಕ್ಕೆ. ಈಗ ಬೆಸ್ಟ್ ಆಫ್ 2 ಅಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಲೂಸರ್ ಆಗ್ತಾರೆ ಅಂತ ನೋಡೋ ಸಮಯ. ಈಗ ಇಲ್ಲಿದೆ ಟ್ವಿಸ್ಟ್ ಮೇ ಕಹಾನಿ, ನೋಡೇ ಬಿಡೋಣ. ಪಂಚಮ್ ಸರ್ಗೂ 9 ಬಂದಿದೆ, ನಿಖಿಲ್ ಸರ್ಗೂ 9 ಬಂದಿದೆ. ಸೊ ಈ ಆಟ ಟೈ ಆಗುತ್ತೆ. ಇನ್ನೊಂದ್ಸತಿ ನಮ್ಮ ಅದೃಷ್ಟವಂತ ಹಾಕ್ತಾನೆ ಈಗ. ಬುಡಕ್ಕೆ ಯಾರ ಬುಡಕ್ಕೆ. ಎಸ್ ನೋಡೋಣ ಈಗ ಯಾರ ಬುಡಕ್ಕೆ ನೋಡೋಣ ಸರ್. ಬರೀ 1 ಪಾಯಿಂಟ್ ಕಡಿಮೆ, 8 ಬಂದಿದೆ. ಈಗ ನಿಮ್ಗೆ 9 ಬರಬಾರ್ದು, ಯಾಕೆ 10 ಬರೋದು ನೋಡೋಣ. ಹಾಕಿ ಬುಡಕ್ಕೆ ಯಾರ ಬುಡಕ್ಕೆ. ಬೇಗ ಓಪನ್ ಮಾಡಿ, ಫುಲ್ ಕ್ಯೂರಿಯಾಸಿಟಿ ಓಪನ್ ಮಾಡಿ. ಈಗ ಓಪನ್ ಮಾಡ್ತಾ ಇದ್ದೀನಿ. ಯಾರ ಅದೃಷ್ಟ ಟೈ ಆದ ಮ್ಯಾಚ್ ಬೆಸ್ಟ್ ಆಫ್ 2 ಅಲ್ಲಿ ಯಾರು ಗೆಲ್ತಾರಂತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೋಡ್ತಾ ಇರಿ. ಈಗ ನಮ್ಮ ಯಾರಿಗುಂಟು ಯಾರಿಗಿಲ್ಲ ಅಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ತಾ ಇಲ್ಲ. ಬ್ರೇಕ್ ಬೇಡ, ಚಳಿ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ ನೋಡಿ ಬಿಡೋಣ ಎಷ್ಟಿದೆ ಅಂತ. ನೋಡೋಣ ಎಷ್ಟಿದೆ ಅಂತ. ಎಸ್ 4+3 ಟೋಟಲ್ 7. ಓಕೆ ಈಗ ಪಂಚಮ್ ಸರ್ ಹೇಳಿ, ಯಾವುದು ನಿಮ್ಗೆ ಇಷ್ಟ? ನಿಮ್ ಚೂಸ್. ಈಗ ಪಾಪ ಅವನಿಗೆ ಚಳಿ ಬೇರೆ ಆಗ್ತಾ ಇದೆ. ಹಾ. ಸೊ ಯಾವ ಕಲರ್ ಹೋಗ್ತೀಯಾ? ಎಕ್ಸೋ ಗ್ರೀನ್ ಹಾಕ್ಬಿಟ್ರೆ ಅದು ನೋಡಕ್ ಕಲರ್ ಚೆನ್ನಾಗಿದೆ, ಎಕ್ಸೋ ಗ್ರೀನ್ ತರ. ಬಟ್ ಈ ಗ್ರೀನ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. Yes! ನಮ್ಮ ಪಂಚಮ್ ಸರ್ ಒಪ್ಕೊಂಡಿದ್ದಾರೆ ಸೊಪ್ಪು ಬಕೆಟ್ ಹಾಕಕ್ಕೆ. ಬರ್ಲಿ ಚಪ್ಪಾಳೆ. ಬನ್ನಿ ಸರ್. ಎಸ್ ಓಕೆ ರೆಡಿ. ಯುವರ್ ಟೈಮ್ ಸ್ಟಾರ್ಟ್ ನೌ ಸರ್. ಪೊಸಿಷನ್ಸ್ ಮೋನೆ ಮುಖಕ್ಕೆ. ಬುಡಕ್ಕೆ ನಿಮ್ಮ ಬುಡಕಿ ಆಟದಲ್ಲಿ 2 ರೌಂಡ್ ಮುಗಿದಿದೆ. ಈಗ 3ನೇ ರೌಂಡ್ ಹೋಗೋ ಸಮಯ. ಅಲ್ಲ ಸರ್, ಈಗ ನೀವು ಇವ್ರ ಕೈ ಸರಿ ಇಲ್ಲ, ಹೆಂಗ್ ಮಾಡೋದು? ಬೇರೆದೋ ಕರೀನಲ್ವಾ? ಹಾ ಮಾಸ ಮೇಡಮ್ ಪ್ಲೀಸ್ ದಯಮಾಡಿ. ಈ ಕಡೆಯಿಂದ ನಮ್ಮ ಟೀಮಿನ ಮಾಲೀಕರಾದ ಲಕ್ಷ್ಮಿ ಮೇಡಮ್ ಅವರು ಬರ್ತಾರೆ. ಮಾನ್ಸಾ ಮೇಡಮ್ ಅವರ ಟೈಮ್ ಈಗ ಶುರು ಆಗ್ತಿದೆ. ಶುರು ಮಾಡಿ. ಬುಡಕ್ಕೆ ಪಂಚಮ್ ಹಳವಂಡಿ ಬುಡಕ್ಕೆ. ಎಸ್ ಒಪ್ಪು. ಮತ್ತೆ 8 ಪಾಯಿಂಟ್ ಅನ್ನು ತಗೊಂಡು ಭರ್ಜರಿಯಾಗಿ ಮುನ್ನುಗ್ಗುತ್ತಿದ್ದಾರೆ ನಿಖಿಲ್ ಅವರು. ಬುಡಕ್ಕೆ ಯಾರ ಬುಡಕ್ಕೆ. ಯಾರ್ದಿರ್ಬೋದು? ನಂದೇ ಗೊತ್ತಾಗ್ತಾ ಇದೆ. ತೆಗಿರಿ.
ಮಾನಸ ಮೇಡಮ್ ಅವರೇ ಏನ್ ಅನಿಸ್ತಿದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಹಾ. ಸುಮಾರು ದಿನಗಳಿಂದ ಇದ್ದಂತ ಜಿದ್ದು ಇವತ್ತು ಪೂರೈಕೆ ಆಗ್ತಾ ಇದೆ. ವಾವ್ ಸೂಪರ್, ಬರ್ಲಿ ಚಪ್ಪಾಳೆ. ಎಸ್, ಈಗ ಯಾವ್ದು ಹಾಕ್ತೀರಿ ನೀವು? ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಯಾವುದು? ಎರೆಹುಳ. ಎರೆಹುಳ. ಎರೆಹುಳ ಆಗ್ತಾರಂತ. ರೆಡಿ? ಎಸ್, ಈಗ ನೀವು ಸುರಿ ಸರ್. ಆಕೆ ಅದರೊಳಗಿದೆ ಪೂರ್ತಿ ಹಾಕಿ. ಪೂರ್ತಿ ಅಲ್ಲ, ಇನ್ನೂ ಏನಿದೆ ಸರ್? ಈಗ ನೀವು ತುಂಬಾ ಚೆನ್ನಾಗಿ ಹಾಕಿದ್ರೆ ಇದೊಂದು ಟೈಮ್ ಅವಕಾಶ ಇದೆ. ರಪ್ಪ ಇದೊಂದು ಬೇಕಿಡ ತಲೆ ಮೇಲೆ ಹಾಕ್ಬಿಡಿ. ಎಸ್ ಸರ್. ಸ್ವಲ್ಪ ಮುಖ ಹಾಕಿ ಸರ್. ಮುಖ ನೋಡಿ ಅವ್ರದ್ದು ಚೆನ್ನಾಗಿದೆ ನೋಡಿ. ಸರ್, ಈಗ ನಿಮ್ಗೇನ್ ಅನ್ನಿಸ್ತಿದೆ? ನೀರ್ ಕೊಡ್ರಪ್ಪ. ಏನ್ ಸರ್ ಎಲ್ಲ ಆದ್ಮೇಲೆ ವಜ್ರ ಮುನಿ ತರ ಲುಕ್ ಕೊಡ್ತಿದ್ದೀರಾ? ನನ್ ನಾಯಿ ಪಾಡಾಗೋಯ್ತು. ಓಕೆ, ಬನ್ನಿ ಸರ್, ಮುಂದ್ಗಡೆ ಬನ್ನಿ. ಬನ್ನಿ, ಎಲ್ರು ಮುಂದ್ಗಡೆ ಬನ್ನಿ. ಎಲ್ಲರೂ ಮುಂದ್ಗಡೆ ಬನ್ನಿ. ಈ 3 ರೌಂಡ್ ಅಲ್ಲಿ ಒಟ್ಟು ಪಾಯಿಂಟ್ಸ್ ಅನ್ನ ಯಾರು ಜಾಸ್ತಿ ಉಳಿಸ್ಕೊಂಡಿದ್ದಾರೆ, ಯಾರು ಕಡಿಮೆ ಉಳಿಸ್ಕೊಂಡಿದ್ದಾರೆ ಅಂತ ನೋಡೋ ಸಮಯ. ಮೊದಲನೇದಾಗಿ ಕೊಟ್ಟಿರೋ 3000 ಪಾಯಿಂಟ್ಸ್ ಅನ್ನ ಉಳಿಸ್ಕೊಂಡಿದೆ ಲಕ್ಷ್ಮಿ ಅಂಡ್ ಟೀಮ್. ಸೊ ಹಾಗೆ ಕೊಟ್ಟಿರೋ 3000ದಲ್ಲಿ 1000 ಕರ್ಕೊಂಡು ಹಾಗೆ 2000 ಉಳಿಸ್ಕೊಂಡಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಸರ್ ಬೇಡ ಸರ್. ಸರ್ ಯಾಕೆ ಸರ್? ಎಸ್, ಸೋತು ಸುಣ್ಣಾಗಿದ್ದೀರಿ. ಅದ್ ಏನ್ ಹೇಳ್ತೀರಿ ಹೇಳಿ. ನಾನು ಮಾತಾಡಕ್ ಮುಂಚೆ ಇವ್ರನ್ನ ಪ್ರೀತಿಯಿಂದ ಒಂದ್ಸಲ ಎಸ್ ಮಾಡಿ ಸರ್, ಅದು ನಿಮಗೆ ಬಿಟ್ಟಿರೋ ಅಥಾರಿಟಿ, ಅದು ನಿಮ್ಮದೇ. ಅದು ಓಕೆ ಸರ್. ಬಹಳ ಖುಷಿ ಆಯ್ತು. ಪಂಚಮ್ ಸರ್ ನಾವು ಎಲ್ಲ ಜೂರಿಯಲ್ಲಿ ಕೂತ್ಕೊಂಡು ತುಂಬಾ ಡೀಟೇಲಿಂಗ್ ಆಗಿ ಸಾಂಗ್ ಕೇಳೋದು, ಮತ್ತೆ ಅಷ್ಟೇ ಗಂಭೀರವಾಗಿ ಕೂತ್ಕೊಳ್ಳೋದು. ಬಟ್ ಇಲ್ಲಿ ಬಂದು ಬಹಳ ಎಂಜಾಯ್ ಮಾಡಿದ್ವಿ. ಹೋಪಿಂಗ್ ಟು ಬಿ ಪಾರ್ಟ್ ಆಫ್ ಮೋರ್ ಸಚ್ ಶೋಸ್. ವಾವ್, ಬರ್ಲಿ ಚಪ್ಪಾಳೆ. ಇಟ್ಸ್ ಅ ರಿಯಲಿ ಗುಡ್ ಪ್ರೋಗ್ರಾಮ್. Yes. ನನಗಂತೂ ತುಂಬಾ ಸಂತೋಷ ಆಗಿದೆ. ನಮ್ಗೆ ಗೊತ್ತಿತ್ತು ನಾವೇ ಗೆಲ್ತೀವಿ ಅಂತ, ಬಿಕಾಸ್ ನನ್ನ ಹೆಸರಲ್ಲಿ ಟೀಮ್ ಇದ್ದಿದ್ದು. ಸೊ ಅಲ್ಲಿಗೆ ವರಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಬೇರೆ. ಅವತ್ತು ಲಕ್ಷ್ಮಿ ಅವರಿರೋ ಟೀಮು ಲಕ್ಷ್ಮಿನ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ. ವೆರಿ ಗುಡ್. ನಾನು ಆಕ್ಚುಲಿ ಅನ್ಕೊಂಡಿದ್ದು ಸ್ನೇಕು, ಕ್ರಾಬು ಏನೇನೋ ಇಟ್ಟಿರ್ತೀರಾ ಅಂತ. ಅಲ್ಲಿ ಚಿನ್ನ ನಾನು ನಿಜವಾಗ್ಲೂ ಯಾವ್ದೋ ಒಂದ್ ಆನಿಮಲ್ ಅನ್ಕೊಂಡ್ಬಿಟ್ಟೆ. ಇಷ್ಟೊಂದೆಲ್ಲ ಮೋಸ ಮಾಡ್ಬಿಟ್ರಿ ಇವರು. ಅದೇ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮದ ಸ್ಪೆಷಾಲಿಟಿ ಅಮ್ಮ. ಬರ್ಲಿ ಚಪ್ಪಾಳೆ. ಎಸ್, ಮಾಡ್ಸ ಮೇಡಮ್. ಅಂದ್ರೆ ನಾವು ಜ್ಯೂರಿ ಮೆಂಬರ್ಸ್ ಆಗಿ ಅಲ್ಲಿ ಕೂತಾಗ ನಿಜವಾಗ್ಲೂ ನಾವು ತುಂಬಾ ಎಂಜಾಯ್ ಮಾಡ್ತಿದ್ವಿ. ಇಲ್ಲಿ ಇನ್ನೂ ಡಬಲ್ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಎಸ್ ಮೇಡಮ್, ಕೊನೆದಾಗ ಕೇಳ್ತಿದ್ದೀನಿ, ವರಮಹಾಲಕ್ಷ್ಮಿ ಸ್ಪೆಷಲ್ ಎಪಿಸೋಡ್ ಬಂದಿದ್ದೀರಾ, ಹೇಗ ಅನಿಸ್ತಿದೆ ನಿಮ್ಗೆ? ವರಮಹಾಲಕ್ಷ್ಮಿ ಹಬ್ಬ ಯಾವಾಗ್ಲೂ ಸ್ಪೆಷಲ್. ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಅನ್ನೋದು ತುಂಬಾ ಮುಖ್ಯ. ಸೂಪರ್. ಆ ಹಬ್ಬವನ್ನ ನಾವು ಪ್ರತಿ ವರ್ಷ ನಾವು ತುಂಬಾ ಪ್ರೀತಿಯಿಂದ ಮನೇಲಿ ಆಚರಿಸ್ತೀವಿ. ಈ ಸಲ ಒಂದು ಡಿಫ್ರೆಂಟ್ ಆಗಿ ಆಚರಿಸಿದ್ ತುಂಬಾ ತುಂಬಾ ಖುಷಿ ಆಯ್ತು. ಬರ್ಲಿ ಜೋರ ಚಪ್ಪಾಳೆ. ಇವತ್ತಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಸರಿಗಮಪ ಜೂರಿಯಸ್ ತಂಡಗಳಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿ ಗೆದ್ದಿರುವ ನಮ್ಮ ಲಕ್ಷ್ಮಿ ಮೇಡಮ್ ಅಂಡ್ ಟೀಮ್ಗೆ ಹೋಗ್ತಾ ಇದೆ ಸುಗುಣ ಸಿಲ್ಕ್ಸ್ ಉತ್ರಳ್ಳಿ ಮತ್ತು ನಂಜನಗೂಡಲ್ಲಿರುವ ಶಾಪ್ಸ್ ಇಂದ ಹೋಗ್ತಾ ಇದೆ 5,000 ರೂಪಾಯಿ ಗಿಫ್ಟ್ ಹ್ಯಾಂಪರ್. ಅದೇ ತರ ಸುಗುಣ ಸಿಲ್ಕ್ಸ್ ಅಂಡ್ ಸಾರೀಸ್ ಬೆಂಗಳೂರು ಮತ್ತು ನಂಜನಗೂಡು ಇವ್ರ ವತಿಯಿಂದ 3,000 ಗಿಫ್ಟ್ ಹ್ಯಾಂಪರ್ ನಿಮ್ಗೆ ಹೋಗ್ತಿದೆ. ಸರ್ ತಗೊಳ್ಳಿ. ಇವತ್ತಿನ ಓವರ್ ಆಲ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿರ್ಬೋದು? ಇವತ್ತು 2 ಸೆಗ್ಮೆಂಟ್ ಅಲ್ಲಿ ತನ್ನ ಟೀಮ್ ನ ವಿನ್ ಮಾಡಿದಂತ ಪಂಚಮ್ ಸರ್ ಹೋಗ್ತಿದೆ. ಬರ್ಲಿ ಜೋರ ಚಪ್ಪಾಳೆ. ಎಕ್ಸ್ ಅವ್ರ ಕಡೆಯಿಂದ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಹೋಗ್ತಿದೆ. ತಗೊಳ್ಳಿ ಪಂಚಮ್ ಸರ್, ಬರ್ಲಿ ಜೋರ ಚಪ್ಪಾಳೆ. ಈ ಗೆಲುವಿನ ಸಂಭ್ರಮವನ್ನ ಇಂಡಿಯಾ ಗೇಟ್ ಕ್ಲಾಸಿಕ್ ಬಾಸ್ಮತಿ ರೈಸ್ ಸೆಲೆಬ್ರೇಷನ್ ಪ್ಯಾಕ್ ಜೊತೆ ಆಚರಿಸಿ. ಇವತ್ತಿನ ನಮ್ಮ 6 ಜನ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ತಗೊಂಡು ಆಡಿದ್ದಾರೆ. ಇವರಿಗೆ ಸ್ಪರ್ಶ್ ಮಸಾಲಾ ಟಚ್ ಆಫ್ ಪ್ಯೂರಿಟಿ ಇವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಹೋಗ್ತಿದೆ. ಬರ್ಲಿ ಜೋರ ಚಪ್ಪಾಳೆ.
ಇವತ್ತಿನ ಸಂಚಿಕೆ ನಾವು ಲಕ್ಷ್ಮಿ ಹಾಡನ್ನ ಹಾಡ್ತಾ ಆ ತಾಯಿಯನ್ನ ನೆನಿತಾ ಮುಗಿಸ್ತಾ ಇದೀವಿ. ಸೊ ನಮ್ಮ ಎಲ್ಲಾ ಸಿಂಗರ್ಸು ಆ ತಾಯಿ ಹಾಡನ್ನ ಹಾಡ್ತಾರೆ. ಬರ್ಲಿ ಹಾಡು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ನಾದವ ತೋರುತ್ತ ಸಜನ ಸಾಧು ಪೂಜೆಯ ವೇಳೆಗೆ ಮಚಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಕೆ, ಹೀಗೆ ನಮ್ಮ ಯಾರಿಗುಂಟು ಯಾರಿಗಿಲ್ಲ ಶೋನ ನೋಡ್ತಾ ಇರಿ. ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಬಾಯ್.